ನೋಡ್ರಪ್ಪ ಎಲ್ಲಾ ಕೇಸ್ನ ಬಗೆಹರಿಸ್ಕೊಂಡ್ ಬಂದಿನಿ. ಇನ್ ಮುಂದೆ ಆದ್ರೂ ನನ್ ಮರ್ಯಾದೆ ಕಾಪಾಡ. ಯಾಕಂದ್ರ ವಿಜಯನಗರದಿಂದ ಹೊಸದಾಗಿ ಇನ್ಸ್ಪೆಕ್ಟರ್ ಬಂದಾನಂತೆ. ಯಾಕ ಅವ್ನ್ ಸರಿಗಿಲ್ಲ ಅಂತಾರ. ಯಾಕಂದ್ರ ನಮ್ ಹುಷಾರ್ನಾಗ ಇರ್ಬೇಕ. ಆಯ್ತು ಅಪ್ಪಾಜಿ, ಇನ್ ಮುಂದೆ ಈ ಕೆಲಸ ಯಾವಾಗ ಮಾಡಲ್ಲ. ಅವ್ನು ಹೋಗೋವರೆಗೂ ನಾವು ಬಹಳ ಹುಷಾರಾಗಿರ್ತೀವಿ. ಏನೋ ಸ್ವಲ್ಪ ಹುಷಾರಿರಿ. ಪೊಲೀಸ್ ಜೀಪ್ ಈ ಕಡೆಗೆ ಬಂದಂಗಾತ, ಸ್ವಲ್ಪ ಮರೆಗಿರಿ. ಇದೇನ್ರಿ ಮನೆ ಗಣಸ್ವಾಮಿ ಇವ್ರದ್ದು? ಹೌದು ಸರ್, ಇದೇ ಮನೆ ಅವ್ರದ್ದು. ಇವ್ರನಾ? ಹೌದು ಸರ್ ಇವ್ರು. ಯಾಕೆ ಸರ್ ಪೊಲೀಸ್ ವ್ಯಾನ್ ಈ ಕಡೆ? ಸಾನ ಅನ್ನೋ ಹುಡುಗಿ ಮೇಲೆ ರೇಪ್ ಅಂಡ್ ಮರ್ಡರ್ ಕೇಸ್ ಅಟೆಂಟ್ ಆಗಿತ್ತು. ಆ ಕೇಸ್ನಲ್ಲಿ ನಿಮ್ಮ ಮಕ್ಕಳದ್ದು ಇಬ್ಬರದ್ದು ಹೆಸರಿತ್ತು. ಆ ಕೇಸ್ನ ರಿಓಪನ್ ಮಾಡಿದ್ದೀನಿ. ಇನ್ವೆಸ್ಟಿಗೇಷನ್ಗೆ ನಿಮ್ಮಿಬ್ಬರು ಮಕ್ಕಳನ್ನ ಸ್ಟೇಷನ್ಗೆ ಕಳಿಸ್ಕೊಡ್ರಿ. ನಮ್ಮ ಬಗ್ಗೆ ಈ ಊರ ಬಗ್ಗೆ ಸರ್ ಗೊತ್ತಿಲ್ಲ ಅನ್ಸ. ಯಾಕ್ರಿ ಗೋಣಿಸ್ವಾಮಿ ಹೇಳಿಲ್ಲ ಸಾಹೇಬ್ರಿಗೆ? ಗೌಡ್ರೆ, ಎಲ್ಲ ಪೊಲೀಸರು ತರ ಇವ್ರಲ್ಲ, ಇವರೇ ಬೇರೆ, ಇವ್ರ ಡ್ಯೂಟಿನೇ ಬೇರೆ. ಯಾಕ ವಿಜಯ, ಏನಾಯ್ತು? ಏನ್ ಸರ್, ಉಡುಪಿಗೆ ಹೊಸದಾಗಿ ಬಂದಿರಾ? ಎಕ್ಸ್ಟ್ರಾ ಮಾತಾಡೋ ಅವಶ್ಯಕತೆ ಅಲ್ಲ, ಸುಮ್ಮನೆ ಜೀಪ್ ಹತ್ತಿರ ಭಾಳ ಒಳ್ಳೇದು. ಸರ್ ಅಚಾನಕ ಏನೋ ಒಂದ್ ರೇಪ್ ಆಗೈತಿ. ಆ ಗಲೀಬಿನಾಗ ಆ ಹುಡುಗಿ ಜೀವ ಹೋಗೈತಿ ಅಷ್ಟ. ಸರ್, ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದೊಂದು ರೇಟ್ ಅಂತ ಇರುತ್ತೆ. ನಿಮ್ದೇನ್ ಹೇಳಿ ಸರ್, ಎಲ್ಲ ಮುಗಿಸ್ಬಿಡೋಣ. ಗೋಣಿಸ್ವಾಮಿ ಸರ್, ಬಾಯಿ ಮಾತಿಲ್ಲ ಹೇಳಿ ಅವ್ರನ್ನ ಒಳಗಸ್ರಿ. ಬಾಯ್ ಮಾತದ್ ಕೇಳಿದ್ರೆ ಸರ್? ಬೂಟಿಲ್ ಹೊಡೆದು ಒಳಗೆ ಹಾಕ್ರಿ. ಬರ ಸರ್ 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 ಗೋಣಿಸ್ವಾಮಿ ತಿಳಿಸ್ರಿ ಹೊರಗೆ ಅವ್ರನ್ನ. ನೋಡ್ರಪ್ಪ, ನೀವು ಜೀವಂತ ಆಗಿರ್ಬೇಕಂದ್ರ ಆ ಹುಡುಗಿನ ರೇಪ್ ಮಾಡಿ ಎಲ್ಲಿ ಊತಾಕಿರಿ ನನಗೆ ಕರೆಕ್ಟಾಗಿ ತೋರಿಸ್ಬೇಕು. ಸರ್ ಅದು ನೋಡು, ನಿಮ್ ಜೀವ ಉಳಿಬೇಕಂದ್ರೆ ಕರೆಕ್ಟಾಗಿ ಅವ್ರಿಗೆ ಎಲ್ಲಿ ಊತಾಕಿರಿ ತೋರಿಸ್ರಿ. ಸರ್, ತೋರಿಸಿದ್ರೆ ನಮ್ ಜೀವಂತವಾಗಿ ಬಿಟ್ಬಿಡ್ತೀರಾ? ಆರಾಮಾಗಿ ನಿಮ್ ಬಿಟ್ಬಿಡ್ತೀನಿ. ಸರ್ ಬನ್ನಿ ಸರ್. ಬಾ ತೋರ್ಸಿ ಎಲ್ಲೇದು ಅಂತ. ಸರ್ ಇಲ್ಲೇ, ಸರ್ ಇಲ್ಲೇ. ಬಾ ಸರ್ ಇಲ್ಲೇ. ಕರೆಕ್ಟಾಗಿ ತೋರ್ಸು. ಸರ್ ಇಲ್ಲೇ ಇಲ್ಲೇ ಸರ್ ಇಲ್ಲೇ. ಒಂದು ಹುಡುಗಿನ ರೇಪು ಮರ್ಡರ್ ಮಾಡಿ ಅದ್ಯಾ ದರಿದ್ಮೇಲೆ ಊರಾಗ ಅಡ್ಡಾಡಕತ್ತೀರಿ ನೀವು. ಗೋಣಿಸ್ವಾಮಿ ಸರ್, ಪ್ರಭು ಅವ್ರ ಕೂರ್ಸ್ರಿ ಅವ್ರನ್ನ. ಕೂತ್ಕೊಳ್ರ ರೀ ಗೌಡ್ರ. ಸರ್ ಹೇಳ್ರಿ ಸರ್. ಏನಿಲ್ಲ, ಆ ಸ್ಪಾಟಿಗೆ ಬಂದಿದ್ದ ಆ ಹುಡುಗಿ ರೇಪ್ ಆಗಿತ್ತಲ್ಲ. ಆ ಸ್ಪಾಟಿಗೆ ಬಂದ ಕೂಡಲೇ ನಿಮ್ಮ ಮಕ್ಕಳು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಹೊಡ್ಯಕ್ಕೆ ಬಂದರು. ಅದಕ್ಕೆ ಅಚಾನಕ್ಕಾಗಿ ಏನೋ ಒಂದು ಗಲಿಬಿಲ್ಲಿ ಶೂಟ್ ಮಾಡಿ ಬಿಸಾಕ್ಬಿಟ್ವಿ. ಸಾರ್ ತಪ್ಪು ಮಾಡ್ಬಿಟ್ರಿ ಸಾರ್. ರೀ ಗೋಣಿಸ್ವಾಮಿ, ಇವ್ರು ಮಾಡಿರೋ ಕೆಲ್ಸಕ್ಕೆ ಶೌರ್ಯ ಪ್ರಶಸ್ತಿ ಅಂತ ಕೊಡ್ಸಕ್ಕಾಗಲ್ಲ. ಕೈಲಿ ಏನಾಗುತ್ತಾ ಮಾಡಿರೋದು ಅಲ್ಕ ಕೆಲಸ ಮತ್ತೆ ಅದ್ರಲ್ಲ. ಸರ್ ಗೋಣಿಸ್ವಾಮಿ ಅವ್ರೆ, ಸರ್ ಈ ಹಣನ ಎಲ್ಲಾದ್ರೂ ಮುಚ್ಚಾಕಿ ಕೇಸ್ ಕ್ಲೋಸ್ ಮಾಡ್ರಿ.